ಸ್ನೇಹಿತರೆ ಎಲ್ರಿಗೂ ವಂದನೆಗಳು. ಇವತ್ತಿನ ಈ ಒಂದು ಜಾಬ್ ಬಂದ್ಬಿಟ್ಟು ಸ್ನೇಹಿತರೆ ಟೈಲರಿಂಗ್ ಬಗ್ಗೆ ಆಗಿರುತ್ತೆ. ಪ್ರೊಫೈಲ್ ಹೆಸರು ಸ್ನೇಹಿತರೆ ಅನುಪಮ ಅಂತೇಳಿ. ಟೈಲರಿಂಗ್ ಕೆಲಸ ಸಾರ್ಥ್ವಳ್ಳಿಲಿ ಸ್ನೇಹಿತರೆ ಇವರು ಕಲ್ತಿರ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಅದು ಸ್ವಂತ ಊರು ಅದೇನೆ, ಇರುವುದು ಬಳ್ಳಾರಿ. ಜನಾರ್ದನ್ ರೆಡ್ಡಿ ಇದ್ದಾರಲ್ಲ ಸ್ನೇಹಿತರೆ, ಅವ್ರ ಮನೆ ಹತ್ರ ಇರ್ತಕ್ಕಂಥದ್ದು. ಇನ್ನು ಬಳ್ಳಾರಿ ನಮ್ಮ ಅತ್ತೆ ಮಾವನ ಊರು. ಓಕೆನಾ. ಯಜಮಾನರು 8 ವರ್ಷ ಆಯಿತು ತೀರ್ಕೊಂಡೋಗಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇಲ್ಲಿ ಕೇಳ್ಕೊಂಡಿದ್ದಾರೆ. ಇನ್ನು ಖಾಲಿ ಇರುವ ಕೆಲಸ ಏನಪ್ಪ ಅಂತಂದರೆ ಟೈಲರಿಂಗ್ ವೃತ್ತಿ. ಹಾಗೆ ಒಂದು ಮಾತು, ಹೇಗೆ ಕಟ್ಟಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಅದಕ್ಕೆ ತರಬೇತಿ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅಂದರೆ ಟೈಲರಿಂಗ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೂ ಕೂಡ ಇವರೇ ಕಲಿಸ್ಕೊಡ್ತಾರಂತೆ, ಮತ್ತು ಸಂಬಳನ ಕೂಡ ಕೊಡ್ತಾರೆ. ಮಾವ ಆನಂದ್ ಅಂತ ಬಹಳ ಒಳ್ಳೆ ಮನುಷ್ಯ. ಕೆಲಸಕ್ಕೆ ಯೋಗ್ಯತೆ ಏನಪ್ಪ ಅಂದರೆ SSLC ಮಾಡಿದರೆ ಸಾಕು, ಓಕೆ ಆಗುತ್ತೆ. ಅಂದರೆ SSLC ಮಾಡಿದ್ರೂ ಕೂಡ ಟೈಲರಿಂಗ್ ಕೆಲಸವನ್ನು ಕಲಿಸ್ಕೊಡ್ತಾರಂತೆ ಸ್ನೇಹಿತರೆ, A to Z. ಇನ್ನು ಟೈಲರಿಂಗ್ ಹೇಗೆ ಕಲಿಸಿಕೊಡುತ್ತೇವೆ ಅಂತಂದರೆ ಇವರು ನೋಡಿ ಇಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಟೈಲರಿಂಗ್ ಕಲಿಯುವಾಗ ಕಾಫಿ, ಟೀ ಹಾಗೂ ಬಿಸ್ಕೆಟ್ ಎಲ್ಲವನ್ನು ಕೂಡ ತಂದು ಕೊಡ್ತೀವಿ. ಆದರೆ ಅದಕ್ಕೆ ಅಂತ ತಿಂಗಳ ಖರ್ಚಿನಲ್ಲಿ ನಾವು ಹಿಡಿದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲನೂ ಕೂಡ ಸೌಲಭ್ಯಗಳು ಕೊಡ್ತಾರೆ. ಆದರೆ ಖರ್ಚಿನಲ್ಲಿ ತಿಂಗಳಿಗೆ ಸಂಬಳ ಕೊಡ್ಬೇಕಾದ್ರೆ ಇಟ್ಕೋತಾರೆ ಅಷ್ಟೇ. ಮೊದಲು ಒಂದು ವಾರ ಹೇಗೆ ಲಂಗ ಹೊಲಿಯುವುದು, ಹಾಗೆ ಬ್ಲೌಸ್ಗೆ ಸ್ಟಿಚ್ ಮಾಡುವುದು ಎಲ್ಲವನ್ನು ಕೂಡ ಮೊದಲಿನಿಂದ A to Z ಹೇಳ್ಕೊಡ್ತೀವಿ. ಇಷ್ಟ ಆದರೆ ಕೆಲಸವನ್ನು ಮುಂದುವರಿಸಬಹುದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲ ಅಂದರೆ ಕೈ ಬಿಟ್ಟು ಹೋಗ್ತಾ ಇರ್ಬೋದು. ಹಗಲು ಹೊತ್ತು ಮಾತ್ರ ಕೆಲಸವನ್ನು ಹೇಳಿಕೊಡ್ತೀವಿ. ರಾತ್ರಿ ಹೊತ್ತು ಇಬ್ಬರು ಸೇರ್ಕೊಳ್ಬೇಕಾದ್ರೆ ಎಲ್ಲ ಬಿಚ್ಚಿ ಊರಬ್ಬ ಮಾಡೋಣ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ಹಗಲು ಹೊತ್ತು ಮಾತ್ರ ಕೆಲಸ ಇರುತ್ತೆ, ರಾತ್ರಿ ಹೊತ್ತು ಆರಾಮಾಗಿ ಫ್ರೀ ಆಗಿರ್ಬೋದು ಅಂತ ಹೇಳಿದ್ದಾರೆ. ಇನ್ನು ಸೌಲಭ್ಯಗಳು ಇವ್ರ ಹತ್ರ ಸೇರ್ಕೊಂಡ್ರೆ ಏನೇನಪ್ಪ ಇರುತ್ತೆ ಅಂತಂದರೆ ಸೌಲಭ್ಯಗಳು, ಮೊದಲನೇದಾಗಿ ಒಂದು ಬ್ಯಾಚಲ್ಲಿ ಸುಮಾರು 8 ಜನ ಇರ್ತಾರೆ. ಅಷ್ಟು ಜನರಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಕೊಡೋದು. ಅದಕ್ಕೋಸ್ಕರ ನನ್ನ ತಂಗಿ ಸಹಾಯ ಮಾಡ್ತಾಳೆ, ಬಂದು ಅಕ್ಕಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ಕೊಡ್ತಾಳಂತೆ. ಇನ್ನು ಬೇಸರ ಆದಾಗ ಕಾಚದೊಳಗೆ ಕೈ ಹಾಕಲು ಅನುಮತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಒಬ್ರಿಗೊಬ್ರು ಹೇಳಿಕೊಡ್ಬೇಕು ಅಂತಂದರೆ ಪ್ರತಿ ತಿಂಗಳ ಸಂಬಳ ಏನು ಕೊಡ್ತೀವಲ್ಲ ಅದನ್ನು ಅರ್ಧದಷ್ಟು ನಮಗೆ ವಾಪಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಒಂದು 30,000 ಕೊಟ್ಟರೆ 15,000 ವಾಪಸ್ ಅವರಿಗೆ ಕೊಡಬೇಕಂತೆ. ಮತ್ತು ಕೊನೆಯದಾಗಿ ಏನಪ್ಪ ಹೇಳಿದ್ದಾನೆ ಅಂತಂದರೆ ತೊಡೆ ಮೇಲೆ ಕೂರಿಸಿಕೊಂಡು ಹೇಳ್ಕೊಡ್ಬೇಕು ಅಂತಂದರೆ ನಾವು ಹೇಳ್ದಂಗೆ ಕೇಳಬೇಕು, ನಕಾರ ಮಾಡಬಾರ್ದು. ಮಾಡಿದ್ರೆ ಅವೆಲ್ಲ ಈ ಒಂದು ಸೌಲಭ್ಯಗಳು ಏನಿದ್ದಾವೆ ಈಗ ಹೇಳಿದ್ನಲ್ಲ ಸ್ನೇಹಿತರೆ, ಈ ಒಂದು ಸೌಲಭ್ಯಗಳು ಯಾವುವು ಕೂಡ ನಿಮಗೆ ಕೊಡೋದ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಟೈಲರಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಿಮ್ಗೆ ಇನ್ನೂ ಕಂಪ್ಲೀಟಾಗಿ ಮಾಹಿತಿ ಬೇಕು ಅಂತಂದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಪ್ರೊಫೈಲ್ನ ಮಾಹಿತಿ.